ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದು ದಿನ ನಾನು ವಿಡಿಯೋ ಹಾಕಿಲ್ಲ ಅಂದರೆ ಕಮೆಂಟಲ್ಲಿ ಕೇಳ್ತೀರಾ, ಮತ್ತು ವಾಟ್ಸಪ್ಪಲ್ಲೂ ಮೆಸೇಜ್ ಹಾಕ್ತೀರಾ, ಅಕ್ಕ ಯಾಕೆ ನಿಮ್ಮದು ವಿಡಿಯೋ ಬಂದಿಲ್ಲ ಇವತ್ತು ಅಂತಲೂ ಸಹ ಕೇಳ್ತೀರಾ. ಸದಾ ನಿಮ್ಮ ಪ್ರೀತಿ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಕೆಲಸ ಇದ್ದಾಗ ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ. ಮತ್ತು ಇವತ್ತು ಸೇವಂತಿಗೆ ಸಸಿಗಳು ಮತ್ತೆ ತಗೊಬಂದಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಬೇರೆ ಗ್ಲಾಸ್ಗೆ ಶಿಫ್ಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಅಂದರೆ ಇವಾಗ ತಂದಿರೋದು ಅದು ಕಲ್ಲರು ಬೇರೆ. ಬೆಳಗ್ಗೆನೇ ಒಂದು ಟ್ರಿಪ್ಪು ಗಾರ್ಡನಿಗೆ ಬರ್ತೀನಿ, ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಆವಾಗ ಜಾನಿ ನೋಡಿ ಅವನೊಂದ್ಸರಿ ಮುದ್ದಾಡಬೇಕು, ಆವಾಗ ಅವನಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಅವನಿಗೆ ಮುದ್ದಾಡಿ ನೋಡಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಅಂದರೆ ನಾನು ಫಸ್ಟು ಬೆಳಗ್ಗೆನೇ ಒಂದ್ಸರಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಗಾರ್ಡನಿಗೆ ಬಂದು ಸ್ವಲ್ಪ ಕಸ ಎಲ್ಲ ಟೈಮ್ ಇದ್ದರೆ ಕಸ ಗುಡಿಸ್ತೀನಿ, ಇಲ್ಲಾಂದರೆ ಸಂಜೆ ಟೈಮ್ ಗುಡಿಸ್ಕೊತೀನಿ. ಸ್ವಲ್ಪ ಗಾರ್ಡನಲ್ಲಿ ಏನಾದರೂ ಕೆಲಸ ಇದ್ದಾಗ ಆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಒಟ್ಟಿಗೆ ನಾನು ಸಂಜೆ ಕಸ ಗುಡಿಸೋದು. ಬೆಳಗ್ಗೆ ಏನು ಗುಡಿಸಲ್ಲ, ಒಂದೊಂದು ದಿನ ಬೆಳಗ್ಗೆ ಟೈಮ್ ಗುಡಿಸ್ತೀನಿ, ಇಲ್ಲಾಂದರೆ ಸಂಜೆ ಟೈಮ್ ಗುಡಿಸ್ತೀನಿ. ಹಂಗಾಗಿ ಇವತ್ತು ಬೆಳಗ್ಗೆ ಟೀ ಎಲ್ಲ ಕುಡಿದ್ಬಿಟ್ಟು ಜಾನಿಗೂ ಹಾಲು ಹಾಕಿ ಫಸ್ಟು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಂದರೂ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಕ್ಕೆ ಬರೋ ಟೈಮೇ 10 ಗಂಟೆ ಆಗಿರುತ್ತೆ. ಮನೆ ಕೆಲಸ ಮುಗಿಸಿ ಗಾರ್ಡನಿಗೆ ಬರೋದೇ 10 ಗಂಟೆ ಆಗಿರುತ್ತೆ. ಆಮೇಲೆ ಇನ್ನೂ ಒಂದು ಸತಿ ಬರಬೇಕು ನಾನು. ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಡೋಗಿ ಮನೆಗಿಟ್ಟು ಇನ್ನೂ ಒಂದು ಸತಿ ಬರಬೇಕು ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ. ಇನ್ನು ನೋಡಿ ಇದು ಸ್ಫಟಿಕ ಅಂದರೆ ಕೆಂಪು ಕಲರು, ಅದು ಚೆನ್ನಾಗಿ ಬಿಡ್ತಿದೆ. ಇನ್ನು ಈ ಸೇವಂತಿಗೆ ಹೂವು ನೋಡಿ, ಸೇವಂತಿಗೆ ಹೂವು ಅಂತೂ ನಾನು ಹಾರ್ವೆಸ್ಟ್ ಮಾಡೋದೇ ಇಲ್ಲ, ಯಾಕೆಂದರೆ ದಾಸವಾಳನೇ ಜಾಸ್ತಿ ಸಿಗ್ತಾ ಇದೆ ನನಗೆ. ಹಂಗಾಗಿ ಸೇವಂತಿಗೆ ಹೂವೇನೂ ಹಾರ್ವೆಸ್ಟ್ ಮಾಡಲ್ಲ. ಈ ಚಳಿಗಾಲದಲ್ಲೂ ನನ್ನ ಗಾರ್ಡನಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರ್ತಾ ಇದೆ. ಈ ಬೇಸಿಗೆ ಟೈಮಲ್ಲಿ ನಾವು ಗಟ್ಟಿ ಇರೋ ಅಂತಹ ಗೊಬ್ಬರನ ಕೊಡಬಾರ್ದು ಗಿಡಗಳಿಗೆ. ಲಿಕ್ವಿಡ್ ಹಾಕಿದ್ರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬರೀ ಲಿಕ್ವಿಡೇ ಹಾಕಬೇಕು ಅಂತಂದರೆ ನಾನು ಹೋದ ವರ್ಷದಲ್ಲಿ ಈ ಕುರಿ ಗೊಬ್ಬರ ಇಂಥದ್ದೆಲ್ಲನೂ ನಾನು ಈ ಬಿಸಿಲು ಟೈಮಲ್ಲಿ ಕೊಟ್ಬಿಟ್ಟು ಗಿಡಗಳೆಲ್ಲ ಸುಟ್ಟೋಗಿತ್ತು. ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇನ್ನು ಒಂದು ಅಂಜೂರ ಹಣ್ಣಾಗಿದೆ ನೋಡಿ, ಅದರ ಹಾರ್ವೆಸ್ಟ್ ಮಾಡಿದ್ದೀನಿ. ಮತ್ತು ಇನ್ನು ಕನಕಾಂಬರ ಹೂವು ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಚೆನ್ನಾಗಿ ದಿನ ಬಿಟ್ಟು ದಿನ ನನಗೆ ಹಾರ್ವೆಸ್ಟಿಗೆ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇವತ್ತು ನಾನು ಗುಲಾಬಿ ಗಿಡಗಳಿಗೆ ಒಂದು ಲಿಕ್ವಿಡ್ನ ಹಾಕ್ತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಈ ಬೇಸಿಗೆ ಟೈಮಲ್ಲಿ ಗಿಡಗಳಿಗೆ ಲಿಕ್ವಿಡ್ ಹಾಕಿದ್ರೇ ತುಂಬಾ ಒಳ್ಳೆಯದು. ಗಟ್ಟಿ ಇರೋಂತಹ ಗೊಬ್ಬರನ ಹಾಕೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಗಿಡಗಳು ಸುಟ್ಟೋಗುತ್ತೆ. ಈಗ ಗೊಬ್ಬರನೂ ಹೀಟ್ ಇರುತ್ತೆ, ಮತ್ತು ಮೇಲೆ ಬಿಸಿಲು ಜಾಸ್ತಿ ಇರುತ್ತೆ. ಹಂಗಾಗಿ ಅದು ಮಣ್ಣು ಬಿಸಿ ಆಗುತ್ತೆ, ಆವಾಗ ಗೊಬ್ಬರನೂ ಬಿಸಿ ಇರುತ್ತೆ. ಆಗೇನಾಗುತ್ತೆ ಹೇಳಿ, ಅದು ಬೇರೆಲ್ಲ ಸುಟ್ಟೋಗಿ ಗಿಡ ಸಾಯೋ ಚಾನ್ಸು ಇರುತ್ತೆ. ಹಂಗಾಗಿ ಆದಷ್ಟು ಲಿಕ್ವಿಡ್ ಮಾಡಿ ಗಿಡಗಳಿಗೆ ಕೊಡಿ. ನೋಡಿ ನಾನು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅಂದರೆ ಆಲೂಗೆಡ್ಡೆ ಸ್ವಲ್ಪ ಎಲ್ಲ ನೋಡಿ ಈ ಥರ ಹಾಳಾಗಿದೆ. ಹಂಗಾಗಿ ವೇಸ್ಟು ಅಂತ ಬಿಸಾಕೋ ಬದಲು ಗಿಡಗಳಿಗೆ ನಾವು ಲಿಕ್ವಿಡ್ ಮಾಡಿ ಕೊಟ್ಟರೆ ಗಿಡಗಳು ಹೆಲ್ದಿಯಾಗಿರುತ್ತೆ. ಅದರಿಂದ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ಹಂಗಾಗಿ ನೋಡಿ ಇದನ್ನು ನಾನು ತುರ್ಕೊಂಡಿದ್ದೀನಿ. ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು, ಇಲ್ಲ ತುರ್ಕೊಂಡು ಹಾಕೋಬೋದು. ತುರಿದು ಹಾಕೊಂಡ್ರೆ ಬೆಸ್ಟು, ರುಬ್ಬೋದಕ್ಕೆಲ್ಲ ಅನುಕೂಲ ಆಗುತ್ತೆ. ನೋಡಿ ಅದು ಆಲೂಗೆಡ್ಡೆನ ತುರಿದ್ಬಿಟ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನೀವು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೋದು, ಇಲ್ಲ ತುರಿದಾದ್ರೂ ಹಾಕೋಬೋದು. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ಅದು ಮಿಕ್ಸಿ ಜಾರಲ್ಲಿ ರುಬ್ಬೋಕ್ಕೆಲ್ಲ ಆಗೋದಿಲ್ಲ. ಹಂಗಾಗಿ ನೀವು ತುರಿದು ಹಾಕೊಂಡ್ರೆ ಬೇಗ ಅದು ರುಬ್ಕೋಬೋದು. ಹಂಗಾಗಿ ನೋಡಿ ನಾನು ಇದೆಲ್ಲನೂ ರುಬ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಥರ ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳಲ್ಲಿ ಒಳ್ಳೆ ಎನರ್ಜಿ ಸಿಕ್ಕಿದಂಗೂ ಆಗುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅಂದರೆ ಈ ಕಾಫಿ ಪೌಡ್ರು ನೀವು ಇನ್ಸ್ಟೆಂಟ್ ಆದರೂ ಹಾಕೋಬೋದು, ಇನ್ನು ಬೇರೆ ಕಾಫಿ ಪುಡಿ ಆದ್ರೂ ಹಾಕೋಬೋದು. ನಾನು ಸ್ಪೂನಷ್ಟು ಬ್ರೂ ಕಾಫಿ ಪೌಡ್ರನ್ನ ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ನಾನು ಸುಣ್ಣನ ನೆನೆಸಿಟ್ಟಿದ್ದೆ, ಒಂದೇ ಒಂದು ಚಿಟಿಕೆ ಆಗೋಷ್ಟನ್ನ ನಾನು ನೋಡಿ ಒಂದು ಬೌಲಲ್ಲಿ ನೆನೆಯೋಕೆ ಇಟ್ಟಿದ್ದೆ. ಅದನ್ನು ಸಹ ಇದರೊಳಗೆ ನಾನು ಸೇರಿಸ್ತಾ ಇದ್ದೀನಿ. ಈ ಸುಣ್ಣನೂ ಗಿಡಗಳಿಗೆ ತುಂಬಾ ಒಳ್ಳೆಯದು. ನಾವು ಒಂದು 3 ತಿಂಗಳಿಗೆ 4 ತಿಂಗಳಿಗಾದರೂ ನಾನು ಸ್ವಲ್ಪ ಸುಣ್ಣನ ನೀರಲ್ಲಿ ಕಲಿಸ್ಬಿಟ್ಟು ನಾವು ಗಿಡಗಳಿಗೆ ಕೊಡಬೇಕು. ಜಾಸ್ತಿ ಎಲ್ಲ ಹಾಕಬಾರ್ದು, ಒಂದು ಚಿಟಿಕೆ ಅಷ್ಟೇ ಹಾಕ್ಕೋಬೇಕು. ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಗಿಡ ಸುಟ್ಟೋಗುತ್ತೆ. ಹಂಗಾಗಿ ಒಂದೇ ಒಂದು ಚಿಟಿಕೆನ ನೀರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಗಿಡಗಳಿಗೆ ಹಾಕಿ. ನಾನು ಗುಲಾಬಿ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಗುಲಾಬಿ ಗಿಡಕ್ಕೆ ಈ ಲಿಕ್ವಿಡ್ನ ಹಾಕಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಹೆಚ್ಚು ಹೂವನ್ನು ಸಹ ಸಿಗುತ್ತೆ. ಈ ಆಲೂಗೆಡ್ಡೆಯಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ. ಹಾಗಾಗಿ ನಾವು ಗಿಡಗಳಿಗೆ ಬಳಸೋದ್ರಿಂದ ಗಿಡ ಹೆಲ್ದಿಯಾಗೂ ಸಹ ಇರುತ್ತೆ. ನೋಡಿ ನಾನಿದು ಅಕ್ಕಿಬೇಳೆ ತೊಳೆದಿದ್ದ ನೀರೆಲ್ಲನೂ ನಾನು ಒಂದು
ಟಬ್ಬಲ್ಲಿ ತುಂಬಿಟ್ಟಿದ್ದೆ. ಈಗ ನಾನು ಅದು ರುಬ್ಬಿಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಮತ್ತು ಕಾಫಿ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಅಕ್ಕಿ ಬೇಳೆ ತೊಳೆದಿದ್ದ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಗುಲಾಬಿ ಗಿಡಕ್ಕೆ ಹಾಕ್ತೀನಿ. ಅಂದರೆ ನೀವು ಪ್ಲೈನ್ ನೀರಲ್ಲೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಕ್ಕಿ ಬೇಳೆ ತೊಳೆದಿದ್ದ ನೀರಿತ್ತು ಅಂದರೆ ಅದರಲ್ಲಾದ್ರೂ ಮಿಕ್ಸ್ ಮಾಡ್ಬೋದು. ನಾನು ಈ ಥರ ಒಂದು ಟಬ್ಬಲ್ಲಿ ತುಂಬಿ ಇಟ್ಟಿರ್ತೀನಿ ಅಕ್ಕಿ ಬೇಳೆ ತೊಳೆದಿದ್ದ ನೀರು. ಇನ್ನು ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚು ಮಾಡುತ್ತೆ, ಮತ್ತು ನೀರನ್ನು ಹಿಡಿದಿಟ್ಕೊಳ್ಳೋಷ್ಟು ಶಕ್ತಿನೂ ಇರುತ್ತೆ ಮಣ್ಣಲ್ಲಿ. ಮತ್ತು ಗಿಡದ ಹತ್ರ ಯಾವುದೇ ರೀತಿ ಕೀಟಗಳನ್ನು ಸಹ ಬರ್ದಂಗೆ ತಡೆ ಹಿಡಿಯುವ ಶಕ್ತಿನೂ ಸಹ ಇದೆ ಈ ಕಾಫಿ ಪೌಡ್ರಿಗೆ. ಕಾಫಿ ಪೌಡ್ರು ಒಂದು ರೀತಿ ಮ್ಯಾಜಿಕ್ ರೀತಿನೂ ಕೆಲಸ ಮಾಡುತ್ತೆ. ಒಂದು ರೀತಿ ಸಾಯೋ ಗಿಡನೂ ಸಹ ಬದುಕಿಸೋಷ್ಟು ಶಕ್ತಿ ಇದೆ ಈ ಕಾಫಿ ಪೌಡ್ರಿಗೆ. ಇದು ಅಕ್ಕಿ ಬೇಳೆ ತೊಳೆದಿದ್ದ ನೀರು ಇತ್ತಲ್ಲ, ಅದಕ್ಕೆ ನಾನು ಒಂದು ಜಗ್ಗಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಚಿಕ್ಕ ಬಕೆಟಿಗೆ ತುಂಬಿಸ್ಕೊತಾ ಇದ್ದೀನಿ. ಆ ಚಿಕ್ಕ ಬಕೆಟಿಗೆ ತುಂಬಿಸ್ಕೊಂಡು ನಾನು ಗಿಡಗಳಿಗೆ ಹಾಕ್ತೀನಿ. ಅಂದರೆ ಎಷ್ಟು ಗುಲಾಬಿ ಗಿಡಗಳಿದೆಯೋ ಅಷ್ಟು ಗುಲಾಬಿ ಗಿಡಗಳಿಗೂ ಹಾಕ್ತಿದ್ದೀನಿ. ಲಿಕ್ವಿಡ್ ಎಲ್ಲ ಕೊಡೋದ್ರಿಂದ ಚೆನ್ನಾಗಿ ಚಿಗುರು ಸಹ ಬರುತ್ತೆ ಗುಲಾಬಿ ಗಿಡದಲ್ಲಿ, ಮತ್ತು ಅದರಲ್ಲಿ ಹೆಚ್ಚು ಮೊಗ್ಗು ಹೂವು ಇದೆಲ್ಲನೂ ಸಹ ತುಂಬಿಕೊಳ್ಳುತ್ತೆ. ಈ ಬಿಸಿಲುಗಾಲದಲ್ಲಿ ಆದಷ್ಟು ಲಿಕ್ವಿಡ್ಗಳನ್ನೇ ಕೊಡಿ ಗಿಡಗಳಿಗೆ. ಗಟ್ಟಿ ಇರೋವಂತಹ ಗೊಬ್ಬರಗಳೆಲ್ಲನೂ ಹಾಕೋಬೇಡಿ. ಯಾಕೆಂದರೆ ನಾನು ಮುಂಚೆನೇ ಹೇಳ್ದಂಗೆ ಗೊಬ್ಬರನೂ ಹೀಟ್ ಇರುತ್ತೆ, ಗಿಡಗಳು ಅದು ಮೇಲೂ ಬಿಸಿಲು ಇರುತ್ತೆ, ಗೊಬ್ಬರನೂ ಹೀಟ್ ಇದ್ದಾಗ ಗಿಡಗಳು ಸಾಯೋ ಚಾನ್ಸು ಸಹ ಇರುತ್ತೆ. ಯಾಕೆಂದರೆ ಇದು ನನ್ನ ಅನುಭವ, ಹಂಗಾಗಿ ನಾನು ನಿಮಗೂ ಸಹ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಬೇಸಿಗೆ ಟೈಮಲ್ಲಿ ನಾವು ಬರೀ ಲಿಕ್ವಿಡ್ನೇ ಕೊಡಬೇಕು. ಮಳೆಗಾಲದಲ್ಲಿ ಗಟ್ಟಿ ಇರೋವಂತಹ ಗೊಬ್ಬರ ಕೊಟ್ಟರು ಪರವಾಗಿಲ್ಲ, ಯಾಕೆಂದರೆ ಮಳೆಗಾಲದಲ್ಲಿ ನಾವು ಲಿಕ್ವಿಡ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಆ ಟೈಮಲ್ಲಿ ನಾವು ಗಟ್ಟಿ ಇರೋವಂತಹ ಗೊಬ್ಬರನೇ ಕೊಡಬೇಕು. ಈಗ ಬಿಸಿಲುಗಾಲದಲ್ಲಿ ನಾವು ಗಟ್ಟಿ ಇರೋವಂತಹ ಗೊಬ್ಬರ ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ಅದು ತುಂಬ ಹೀಟ್ ಇರೋ ಕಾರಣ ನಾವು ಗಟ್ಟಿ ಇರೋದು ಕೊಡೋಕ್ಕಾಗೋದಿಲ್ಲ. ಆದಷ್ಟು ನಾವು ಲಿಕ್ವಿಡ್ನೇ ಕೊಡಬೇಕು. ಲಿಕ್ವಿಡ್ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈ ಥರ ಲಿಕ್ವಿಡ್ನ ನೀವು 15 ದಿನಕ್ಕೆ ಒಂದು ಸತಿ ಕೊಟ್ಟರು ಸಾಕು. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅವನ್ನ ಹೆಚ್ಚು ಕೇರ್ ಮಾಡ್ದಂಗೆಲ್ಲ ಅದರಿಂದ ನಮಗೆ ಒಳ್ಳೆ ಫಲಿತಾಂಶನೂ ಸಹ ಸಿಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ, ಅದರಲ್ಲೂ ಗೊಂಚಲು ಗುಲಾಬಿ ಹೂ ಬಿಟ್ಟಿದೆ. ಈ ವಿಡಿಯೋ ಮಾಡಿ 1 ತಿಂಗಳ ಮೇಲಾಗಿದೆ, ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನನಗೆ. ಹಂಗಾಗಿ ಇವತ್ತು ಈ ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.